ಹಾಸ್ಟೆಲ್ಗಾದ್ರೂ ಫೋನ್ ಮಾಡಿ ಅವನಲ್ಲಿಗ್ ಬಂದ ಅಂತ ಕೇಳಕ್ ಹೇಳಮ್ಮ. ನಾನೇ ಕೇಳ್ತೀನಿ. ನೀನ್ ಚಿಂತೆ ಮಾಡ್ಬೇಡ ಕಣೆ. ಅವನ್ ಎಲ್ಲಿ ಹೋಗ್ತಾನೆ ಹೇಳೋ, ಬರ್ತಾನೆ ಬಿಡು. ನನ್ನಿಂದಾನೆ ತಾನೆ ಎಲ್ರಿಗೂ ಇಷ್ಟೊಂದು ನೋವು. ಅವನ್ ಎಲ್ಲೋ ಹೋದ್ರೆ ಅದಕ್ಕೂ ನೀನೇ ಕಾರಣನಾ? ಒಂದ್ ವೇಳೆ ಅವನ್ ಫ್ರೆಂಡ್ಸ್ ಜೊತೆ ಎಲ್ಲಿಗೋ ಹೋಗಿರ್ಬಹುದು. ಹಲೋ, ಮರ್ಯಾದಸ್ಥ ರಾಮಚಂದ್ರನಾ? ನೀನಿನ್ನು ಜೀವಂತವಾಗಿದ್ಯಾ? ನೀನೆಲ್ರೂ ಜೀವಂತ ಶವ ಮಾಡ್ಬಿಟ್ಟಿಯಲ್ಲೋ. ಹಾಗಿದ್ರೆ ನಾನು ನರಕಕ್ಕೆ ಫೋನ್ ಮಾಡಿರೋದು ಹೌದು. ಅಲ್ಲಿ ಎಣ್ಣೆಲ್ಲಿ ಒಡೆ ಸುಟ್ಟ ಹಾಗೆ ಮನುಷ್ಯರನ್ನ ಸುಡ್ತಾರಂತೆ, ನಿಜನಾ? ನಿನ್ನ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನೋ? ನನ್ನ ಮಗಳ ಜೀವನನ ಹಾಳು ಮಾಡ್ಬಿಟ್ಟಿಯಲ್ಲೋ, ಮನೆ ಹಾಳ. ಈ ಮಾತನ್ನ ನಾನು ಎಷ್ಟು ಜನದ ಹತ್ರ ಕೇಳಲಿ? ಯಾರಾದ್ರೂ ಒಬ್ರು ಸ್ವಲ್ಪ ಬೇರೆ ಏನಾದ್ರೂ ಹೇಳ್ರಿ. ನಮ್ಮ ಹೊಟ್ಟೆ ಉರಿಸ್ತಿದ್ಯಲ್ಲೋ, ಖಂಡಿತ ನಿನ್ಗೆ ಒಳ್ಳೆ ಸಾವು ಬರೋದಿಲ್ಲ. ಇದು ಸ್ವಲ್ಪ ಪರವಾಗಿಲ್ಲ, ಆದ್ರೆ ಇದು ನಾನು ತುಂಬಾ ಸಲ ಕೇಳ್ಬಿಟ್ಟಿದ್ದೀನಿ. ಓಕೆ, ಇಂಥ ಸಿಚುವೇಶನ್ ಅಲ್ಲಿ ನೀನು ಬೇರೆ ಇರೋ ಅಂತ ಮಾತಾಡ್ತೀಯ. ಅರುಂಧತಿ ಇದ್ರೆ ಫೋನ್ ಕೊಡು. ಯಾಕೆ? ನಿನ್ ಮಗ ಮಾತಾಡ್ಬೇಕಂತೆ, ಫೋನ್ ಕೊಡು. ಏನು, ಅರುಣ ಅಲ್ಲಿದ್ದಾನ? ಎಲ್ಲಿದ್ದಾರೆ ಅಂತ ನಾನು ಅವಳ ಹತ್ರನೇ ಹೇಳ್ತೀನಿ. ನೀನ್ ಫೋನ್ ಕೊಡಲ್ಲೇ? ಯಾರ್ರೀ ಫೋನಲ್ಲಿ? JP ಕಣೆ. ಅರುಣ ಅವನ ಹತ್ರನೇ ಇದ್ದಾನಂತೆ. ಅರುಂಧತಿ ಜೊತೆ ಮಾತಾಡ್ಬೇಕಂತೆ. ಕೊಡಪ್ಪ, ಹೇಳೋ. ಮರ್ಯಾದೆ? ನಿನಗೇನೋ ಮರ್ಯಾದೆ? ನನ್ ತಮ್ಮ ಎಲ್ಲಿದ್ದಾನೆ ಅಂತ ಹೇಳು. ಏನ್ರೆ, ನಿನ್ ತಮ್ಮನ್ ಕಳಿಸಿ ನನ್ನೇ ಕೊಲೆ ಮಾಡಕ್ ನೋಡ್ತೀಯಾ? ಏನೇ ಉತ್ತರ ಕೊಡೆ. ನಿನ್ ತಮ್ಮ ಏನೋ ದೊಡ್ಡ ರೌಡಿನ ನನ್ ಗೆಸ್ಟ್ ಹೌಸ್ ಕಾಂಪೌಂಡ್ ಹಾರಿ ಒಳಗ್ ಬಂದಿದ್ದಾನೆ. ನಾಯಿ ಏನಾದ್ರೂ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವನ್ ಮೂಳೆನೂ ಸಿಗ್ತಿರ್ಲಿಲ್ಲ, ಗೊತ್ತಾರಿಗೆ? ಅವನೀಗ ಎಲ್ಲಿದ್ದಾನೆ? ಮೂಟೆ ಕಟ್ಟಿ ಕೆರೆಗೆ ಬಿಸಾಕಿದ್ದೀನಿ. ಬೆಳಿಗ್ಗೆ ಪೇಪರಲ್ಲಿ ಬರುತ್ತೆ, ಹೋಗ್ ನೋಡಿ ಬಾಡಿ ತಗೊಳ್ರಿ. JP, ಏನೇ ಕೂಗ್ತೀಯ? ನನ್ ತಮ್ಮನಿಗೆ ಏನಾದ್ರೂ ಆದ್ರೆ ನಿನ್ಗಾಗಿರೋದಕ್ಕೆ ನಿನ್ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ನಿನ್ ತಮ್ಮನ ವಿಷಯದಲ್ಲಿ ಏನೇ ಮಾಡ್ತೀಯ? JP, ಕೂಗಾಡ್ಬೇಡ. ನಿನ್ ತಮ್ಮನ ನಾನು ಏನು ಮಾಡಿಲ್ಲ. ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾನೆ. ನಾನು ಅನ್ಕೊಂಡ್ರೆ ಯಾವ ಕೇಸ್ ಬೇಕಾದ್ರೆ ಅವನ ಮೇಲೆ ಹಾಕಿ ಒಳಗಾಕ್ಸ್ಬೋದು. ಆದ್ರೆ ಇವತ್ತು ಒಂದಿನ ಮಾತ್ರ ಇಟ್ಕೊಂಡು ಕಳ್ಸಕ್ಕೆ ಹೇಳಿದ್ದೀನಿ. ಬೆಳಿಗ್ಗೆ ನಿನ್ ತಮ್ಮ ಬಂದ್ಬಿಡ್ತಾರೆ. ಅವನ ಹತ್ರ ಕೂಲಾಗಿ ಹೇಳು, ತಾಳ್ಮೆ ಇದ್ದ ಹೇಳು, ನನ್ನ ತಂಟೆಗೆ ಬರಬೇಡ ಅಂತ. ಇಲ್ಲ ಅಂದ್ರೆ ನೀವ್ಯಾರು ಅವನ್ನ ಮತ್ತೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಫೋನ್ ಇಡ್ತೀಯಾ? ಇಡೇ ಫೋನ್. JP, ಏನ್ ಹೇಳ್ದ ಅವನು? ಅರುಣ ಎಲ್ಲಿದ್ದಾನಂತೆ? ಭಯ ಪಡೋಂಥದ್ದು ಏನಿಲ್ಲಮ್ಮ. ಅರುಣನ್ನ ಹುಡ್ಕೋದ್ ಬೇಡ, ಬೆಳಗ್ಗೆ ಬರ್ತಾನೆ. ದೇಸಾಯಿ, ನಿಶ್ಚಿತಾರ್ಥ ಚೆನ್ನಾಗಿ ನಡೀತು. ನಾನಿವತ್ತೇ ಬಾಂಬೆಗೆ ಹೋಗ್ತಾ ಇದ್ದೀನಿ. ಆಮೇಲೆ ಅಲ್ಲಿಂದ ಫ್ರಾನ್ಸ್ಗೆ ಹೋಗ್ತೀನಿ. 3 ತಿಂಗಳು ನನಗೆ ತುಂಬಾ ಟೈಟ್ ವರ್ಕ್ ಇದೆ.
ಅದಕ್ಕೆ ಮದುವೆನ 3 ತಿಂಗಳ ಆದ್ಮೇಲೆ ಇಟ್ಕೊಳ್ಳೋಣ ಅಂತ ನಿಶ್ಚಯ ಮಾಡಿದೀವಿ. ನನಗೀಗ ತುಂಬಾ ತೃಪ್ತಿಯಾಗಿದೆ ದೇಸಾಯಿ. ನೀನು ಕೂಡ ಚೆನ್ನಾಗಿದ್ದು ಇದರಲ್ಲಿ ಭಾಗಿಯಾಗ್ಲಿಲ್ವಲ್ಲ ಅನ್ನೋದೇ ನನ್ನ ನೋವು. ಸರ್ ಪ್ಲೀಸ್, ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ನಿನ್ ಮೆಡಿಕಲ್ ರಿಪೋರ್ಟ್ಸ್ನೆಲ್ಲ ನಾನು ಫ್ರಾನ್ಸ್ನಲ್ಲಿ ನನಗೆ ಗೊತ್ತಿರೋ ಡಾಕ್ಟರ್ಸ್ಗೆ ಕಳ್ಸ್ಕೊಟ್ಟಿದ್ದೀನಿ. ಎಲ್ರೂ ಈಗಿರೋ ಟ್ರೀಟ್ಮೆಂಟ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ನೀನಾದಷ್ಟು ಬೇಗ ಗುಣ ಆಗ್ತೀಯ ದೇಸಾಯಿ. ಸರ್ ಪ್ಲೀಸ್, ಸಾಕು, ಅವ್ರು ನೀನು ಡಿಸ್ಟರ್ಬ್ ಮಾಡೋದು ಬೇಡ. ಹೆಚ್ಚಿಗೆ ಸ್ಟ್ರೈನ್ ಆದ್ರೆ ಮತ್ತೆ ತೊಂದರೆ ಆಗತ್ತೆ. ಸರಿ ಕಣೋ, ನಾನಿನ್ ಬರ್ತೀನಿ. ಇನ್ಮೇಲೆ ಮೋನಿಕಾ ನನ್ ಮಗಳಲ್ಲ, ನಿನ್ ಮಗಳು, ಸರಿನಾ? ರೀ, ಅವ್ರನ್ನ ಕಳಿಸ್ಬಿಟ್ಟು ಬಂದು ನಿಮ್ಮನ್ನ ಗಮನಿಸ್ತೀನಿ. ಬನ್ನಿ. ಮೂರು ತಿಂಗಳು ಅನ್ನೋದು ಏನ್ ದೊಡ್ಡ ಗ್ಯಾಪ್ ಅಲ್ಲ. ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಕಳೆದು ಹೋಗುತ್ತೆ. ಡ್ಯಾಡಿ, ನೀವ್ ಹೊಡ್ತಿರೋ ಇಲ್ವೋ? ಇರಮ್ಮ, ಇವ್ರಿಗೆ ಹೇಳೋಂಥ ವಿಚಾರ ತುಂಬಾ ಇದೆ. ನಾನ್ ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನೀವ್ ಮದ್ವೆ ಮಾಡ್ಕೊಳಕ್ ಹೊರಟಿರೋ ಜೆಪಿ ನನ್ನನ್ ಲವ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಗಂಡ್ಸು ಕಡಿಮೆ ಅಂದ್ರು 5 ಜನನ್ನ ಲವ್ ಮಾಡ್ತಾರೆ. ಚಾಯ್ಸ್ ಸಿಗ್ಲಿಲ್ಲ ಅಂದ್ರೆ ಒಬ್ಬಳನ್ನೇ ಲವ್ ಮಾಡಿ ಒಬ್ಬಳನ್ನೇ ಮದ್ವೆ ಮಾಡ್ಕೋತಾರೆ. ನೋಡಿ, ಒಬ್ಬಳನ್ನ ಲವ್ ಮಾಡಿ ಮತ್ತೊಬ್ಬಳನ್ನ ಮದ್ವೆ ಮಾಡ್ಕೊಳ್ಳೋದು ಸರಿನಾ?